ಎಲ್ರಿಗೂ ನಮಸ್ಕಾರ. ಪೊಲಿಟಿ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಈ ಒಂದು ಕ್ಲಾಸ್ನಲ್ಲಿ ನಾವು ಸೈಲೆಂಟ್ ಫೀಚರ್ಸ್ ಆಫ್ ಜರ್ಮನ್, ಜಪಾನ್ ಮತ್ತು ಕೆನಡಾ ಕಾನ್ಸ್ಟಿಟ್ಯೂಷನ್ದು ನೋಡ್ತಾ ಇದ್ವಿ. ಆಯಿತಾ? ಸೊ ತುಂಬ ಈಸಿ ಇದೆ. ಈ ಟಾಪಿಕ್ ಮೇಲೆ ಇನ್ನೂ ಕ್ವಶನ್ ಕೇಳಿಲ್ಲ. ಕೇಳಿದ್ರೆ ನಾವು ಬರೆಯೋ ರೀತಿ ಆನ್ಸರ್ನ ಓದೋಣ, ಸರಿನಾ? ಓಕೆ. ಈ ಒಂದು ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಇಮೇಜ್ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಇಮೇಜು. ಈಗಾಗಲೇ ನಾನು ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಇದೊಂದು ಪೇಜನ್ನು ನೀವು ಒಂದು A4 ಸೈಜ್ ಶೀಟಲ್ಲಿ ಬರೆದು ಒಂದು ಕಡೆ ಇಟ್ಬಿಡಿ, ಆಯಿತಾ? ಸೊ ತುಂಬ ಈಸಿ ಇದೆ. ಅಕಸ್ಮಾತ್ ಕಂಪ್ಯಾರಿಸನ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸ್ ಇಲ್ಲಿ ಇಷ್ಟು ಕೊಟ್ಟಿದ್ದೀವಲ್ಲ, UK, USA, ರಷ್ಯಾ, ಜಪಾನ್, ಫ್ರಾನ್ಸ್, ಜರ್ಮನಿ, ಯಾವುದೇ ಕಂಪ್ಯಾರಿಸನ್ ಕೇಳಿದ್ರು ಇಲ್ಲಿರೋದು ತಗೊಳ್ಳಿ, ಬರೀರಿ, ಆಯಿತಾ? ಎಷ್ಟು ಟಾಪಿಕ್ ಇದೆ ಅಲ್ಲಿ? 1 2 3 4 5 6 7 8 9 ಇದೆ. ಒಂದು 8 ಬರೀರಿ, ಆಯಿತಾ? ಸೊ ರಿಟರ್ನ ಅನ್ರಿಟರ್ನ ಬರೀರಿ, ರಿಜಿಡಿಟಿ ಮತ್ತು ಫ್ಲೆಕ್ಸಿಬಿಲಿಟಿ ಬಗ್ಗೆ ಬರೀರಿ, ಯೂನಿಟ್ರಿ ಫೆಡ್ರಲ್ಲು, ಪಾರ್ಲಿಮೆಂಟ್ರಿನ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇದೆಯಾ ಬರೀರಿ, ಪಾರ್ಲಿಮೆಂಟ್ರಿ ಸಾವರ್ನಿಟಿ ಹೇಗಿದೆ ಬರೀರಿ, ಆಯಿತಾ? ರಿಪಬ್ಲಿಕಾ ಮೊನಾರ್ಕಿನ ಬರೀರಿ, ಪ್ರೆಸಿಡೆಂಟ್ ಹೇಗಿದ್ದಾರೆ ಬರೀರಿ, ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಬರೀರಿ, ಆಯಿತಾ? ಇಷ್ಟು ಬರೆದ್ರೆ ಅಕಸ್ಮಾತ್ 10 ಮಾರ್ಕ್ಸ್ ಕೇಳಿದ್ರು ಕೂಡ ನಾನೊಂದು ಗ್ಯಾರಂಟಿ ಕೊಡ್ತೀನಿ, ಒಂದು 5 ಮಾರ್ಕ್ಸ್ ಆದರೂ ಕೊಡ್ತಾರೆ ಅಂತ, ಆಯಿತಾ? ಇಷ್ಟನ್ನಾದರೂ ಬರೀಬೇಕು, ಆಯಿತಾ? ಓಕೆ, ಕ್ಲಾಸ್ನ ಶುರು ಮಾಡೋಣ ಹಂಗಾದ್ರೆ. ಓಕೆ, ಮೊದಲನೇದು ಜರ್ಮನ್ ಕಾನ್ಸ್ಟಿಟ್ಯೂಷನ್ದು. ಇದು ಬಂದು ಪಾರ್ಲಿಮೆಂಟ್ರಿ ಸಿಸ್ಟಮ್ ಇದೆ. ಸೊ ಜರ್ಮನ್ ಕಾನ್ಸ್ಟಿಟ್ಯೂಷನ್ ಹೇಳಬೇಕು ಅಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಕ್ಚುಲಿ ಒಂಥರ ಎರಡು ಕೂಡ ಒಂಥರ ಸೇಮ್ ಇದೆ ಅಂತಲೇ ಹೇಳ್ಬೋದು. ಅಲ್ಲೇನೊಂಥರ ಡಿಫ್ರೆನ್ಸ್ ಇಲ್ಲ, ಬಟ್ ಸ್ಟಿಲ್ ದೇರ್ ಆರ್ ಸಮ್ ಡಿಫ್ರೆನ್ಸಸ್ ಅಂತ ಹೇಳ್ಬೋದು. ಸೊ ಪಾರ್ಲಿಮೆಂಟ್ರಿ ಸಿಸ್ಟಮ್ ಬಗ್ಗೆ ಹೇಳೋದಾದರೆ, ಜರ್ಮನ್ ಫಾಲೋಸ್ ಅ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ. ಸೊ ದ ಪ್ರೆಸಿಡೆಂಟ್ ಈಸ್ ಅ ಸೆರಿಮೋನಿಯಲ್ ಹೆಡ್ ಆಫ್ ಅ ಸ್ಟೇಟ್ ವೈಲ್ ದ ಚಾನ್ಸಲರ್ ಈಸ್ ದ ರಿಯಲ್ ಹೆಡ್ ಆಫ್ ದ ಗವರ್ನಮೆಂಟ್. ಸೊ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅಂತ ಹೇಳ್ತೀರಾ? ಸೊ ಪ್ರೆಸಿಡೆಂಟ್ ಬಂದು ಅಲ್ಲಿ ನಮ್ಮಲ್ಲಿ ನಾಮಿನಲ್ ಹೆಡ್ ಇದೆ. ಸೊ ಪ್ರೈಮ್ ಮಿನಿಸ್ಟರ್ ಈಸ್ ದ ರಿಯಲ್ ಹೆಡ್ ಅಂತಿತ್ತಲ್ಲ, ಸೊ ಅದೇ ರೀತಿಯೇ ಇಲ್ಲೂ ಕೂಡ ದ ಪ್ರೆಸಿಡೆಂಟ್ ಈಸ್ ಅ ಸೆರಿಮೋನಿಯಲ್ ಹೆಡ್ ಅಂತ ಹೇಳ್ತಾರೆ. ಮತ್ತು ಚಾನ್ಸಲರ್ ಬಂದು ರಿಯಲ್ ಹೆಡ್ ಆಫ್ ದ ಗೌರ್ಮೆಂಟ್ ಅಂತಲೇ ಹೇಳ್ತಾರೆ, ಆಯಿತಾ? ನೆಕ್ಸ್ಟು ಚಾನ್ಸಲರ್ ಡೆಮೋಕ್ರಸಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ದ ಚಾನ್ಸಲರ್ ಸೆಟ್ಸ್ ಅ ಬ್ರಾಡ್ ಪಾಲಿಸಿ ಡೈರೆಕ್ಷನ್ ಆ್ಯಂಡ್ ಲೀಡ್ಸ್ ದ ಗೌರ್ಮೆಂಟ್. ಅಂತಂದರೆ ಏನು ಅಂದರೆ, ಇಲ್ಲಿ ಚಾನ್ಸಲರ್ ಕಂಪ್ಲೀಟ್ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ ತೊಗೊಳ್ತಾರೆ. ಸೊ ಚಾನ್ಸಲರ್ ಅವರೇ ಒಂದು ಪಾಲಿಸಿ ಡೈರೆಕ್ಷನ್ಸ್ಗಳನ್ನ ಒಂದು ಸೆಟ್ ಮಾಡ್ತಾರೆ, ಜೊತೆಗೆ ಗೌರ್ಮೆಂಟ್ನ ಲೀಡ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಚಾನ್ಸಲರ್ ಅಂದರೆ ತಲೆ ಕೆಡಿಸ್ಕೊಬೇಡಿ, ಲೈಕ್ ಪ್ರೈಮ್ ಮಿನಿಸ್ಟರ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ಯಾಬಿನೆಟ್ ಪ್ರಿನ್ಸಿಪಲ್ ಬಗ್ಗೆ ಹೇಳೋದಾದರೆ, ಮಿನಿಸ್ಟರ್ಸ್ ವರ್ಕ್ ಇಂಡಿಪೆಂಡೆಂಟ್ಲಿ ಬಟ್ ಫಾಲೋಸ್ ದ ಚಾನ್ಸಲರ್ಸ್ ಪಾಲಿಸಿ ಫ್ರೇಮ್ವರ್ಕ್. ಸೊ ಎಲ್ಲ ಮಿನಿಸ್ಟ್ರುಗಳು ಕೂಡ ಅವ್ರ ಪಾಡಿಗವರು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾರೆ. ಜೊತೆಗೆ ಇವರು ಅಂದರೆ ಮಿನಿಸ್ಟ್ರುಗಳೇನಿದ್ದಾರೆ ಅವರು ಈ ಚಾನ್ಸಲರ್ ಅವರ ಒಂದು ಫ್ರೇಮ್ವರ್ಕ್ನ ಫಾಲೋ ಮಾಡ್ತಾರೆ. ಸೊ ಜಸ್ಟ್ ಲೈಕ್ ಅವರ್ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಮತ್ತು ಪ್ರೈಮ್ ಮಿನಿಸ್ಟ್ರು, ಆ ಥರ. ನೆಕ್ಸ್ಟ್ ಕನ್ಸ್ಟ್ರಕ್ಟಿವ್ ವೋಟ್ ಆಫ್ ನೋ ಕಾನ್ಫಿಡೆನ್ಸ್. ಸೊ ದ ಬುಂಡೆಸ್ಟಾಗ್ ಲೋವರ್ ಹೌಸ್ ಅಂತ ಅಲ್ಲಿದೆ, ಅಲ್ಲಿ ಬುಂಡೆಸ್ಟಾಗ್ ಅಂತಿದೆ ಅಲ್ಲಿ. ಸೊ ಅಲ್ಲಿ ಲೋವರ್ ಹೌಸ್ ಅದು. ದೇ ಕ್ಯಾನ್ ರಿಮೂವ್ ದ ಚಾನ್ಸಲರ್ ಓನ್ಲಿ ಬೈ ಎಲೆಕ್ಟಿಂಗ್ ಅ ನ್ಯೂ ಒನ್ ವಿತ್ ಅ ಮೆಜಾರಿಟಿ ಸಪೋರ್ಟ್. ಸೇಮ್ ಲೈಕ್ ಇಲ್ಲ ಸೇಮ್ ಅಂತ ಹೇಳೋದಕ್ಕಾಗಲ್ಲ, ಇಲ್ಲಿ ಬೇರೆ ಥರ ಇದೆ. ಸೊ ಒಂದ್ಸತಿ ನೋ ಕಾನ್ಫಿಡೆನ್ಸ್ ಮೋಷನ್ ಇದಾಯಿತು ಅಂತಂದರೆ ಕಂಪ್ಲೀಟ್ ಗೌರ್ಮೆಂಟ್ ಬಿದ್ದೋಗುತ್ತೆ, ಹೌದಾ? ಸೊ ಇಲ್ಲಿ ಒಂದ್ಸತಿ ನೋ ಕಾನ್ಫಿಡೆನ್ಸ್ ಮೋಷನ್ನ ಪುಷ್ ಮಾಡ್ತು ಅಂತಂದರೆ ಅಲ್ಲಿರುವಂತಹ ಚಾನ್ಸಲರ್ನ ಕೆಳಗಡೆ ಇಳಿಸ್ತಾರೆ, ಹೊಸದಾಗಿ ಒಬ್ಬನ್ನ ಎಲೆಕ್ಟ್ ಮಾಡಿ ಮೆಜಾರಿಟಿ ಸಪೋರ್ಟಿಂದ ಹೊಸೊಬ್ಬರನ್ನ ಕೂರಿಸ್ತಾರೆ, ಅಂದರೆ ಹೊಸ ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡ್ದಂಗೆ, ಆಯಿತಾ? ನೆಕ್ಸ್ಟು ಪಾರ್ಲಿಮೆಂಟ್ ಬಗ್ಗೆ ಹೇಳಿದರೆ, ಇಲ್ಲಿ ಬೈ ಕ್ಯಾಮರಲ್ ಪಾರ್ಲಿಮೆಂಟ್ ಇದೆ. ಸೊ ನಮ್ಮಲ್ಲಿ ಹೇಗೆ ಲೋಕಸಭಾ ಮತ್ತು ರಾಜ್ಯಸಭೆ ಇದೆಯಲ್ಲ, ಸೊ ಅಲ್ಲೂ ಕೂಡ ಇಲ್ಲಿ ಬುಂಡೆಸ್ಟಾಗ್ ಅಂತಿದೆ ಒಂದಿದೆ, ಅದಕ್ಕೆ ನಾವು ಲೋವರ್ ಹೌಸ್ ಅಂತ ಕರಿತೀವಿ. ಸೊ ಇದು ಬಂದು ಟರ್ಮ್ ಬಂದು 4 ಇಯರ್ ಟರ್ಮು. ಮತ್ತು ಇಲ್ಲಿ ಬುಂಡೆಸ್ ರಾಟ್ ಅಂತಿದೆ, ಸೊ ಅದು ಅಪ್ಪರ್ ಹೌಸು, ಅಂದರೆ ನಮ್ಮಲ್ಲಿ ರಾಜ್ಯಸಭೆ ಇದೆಯಲ್ಲ ಆ ರೀತಿ. ಸೊ ಕಂಪೋಸ್ಡ್ ಆಫ್ ಮೆಂಬರ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್, ದೇ ರೆಪ್ರೆಸೆಂಟ್ ದ ಸ್ಟೇಟ್ ಇಂಟ್ರೆಸ್ಟ್. ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟಿಂದ ಒಂದಷ್ಟು ಮೆಂಬರ್ಸ್ಗಳು ಹೋಗಿ ಕೂತ್ಕೋತಾರೆ, ಅವರು ಸ್ಟೇಟ್ ಇಂಟ್ರೆಸ್ಟ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಸೊ ಇಷ್ಟೇ ಜರ್ಮನ್ ಕಾನ್ಸ್ಟಿಟ್ಯೂಷನ್ದು 7 ಫೀಚರ್ಸು. ಇಷ್ಟು ಗೊತ್ತಿದ್ರೆ ಸಾಕು. ಸೊ ಲಾಸ್ಟಲ್ಲಿ ಒಂದು ಸಮ್ಮರಿ ಟೇಬಲ್ ಕೊಡ್ತೀನಿ, ಅದನ್ನು ಇಟ್ಕೊಂಡು ನೀವು ರಿವಿಷನ್ ಮಾಡ್ಕೊಳ್ಳಿ, ಆಯಿತಾ? ಸೊ ನೆಕ್ಸ್ಟು ಸೈಲೆಂಟ್ ಫೀಚರ್ಸ್ ಆಫ್ ಜಾಪನೀಸ್ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಸೊ ಜಪಾನಲ್ಲಿ ಮೊನಾರ್ಕಿ ಇದೆ, ಸೊ ಎಲ್ರಿಗೂ ಗೊತ್ತು, ಎಂಪರರ್ ಇರ್ತಾರೆ ಅಲ್ಲಿ. ಸೊ ಹೂ ಆ್ಯಕ್ಟ್ಸ್ ಆಸ್ ಅ ಸೆರಿಮೋನಿಯಲ್ ಹೆಡ್, ಹೌದಾ? ಹೂ ಆ್ಯಕ್ಟ್ಸ್ ಆಸ್ ಅ ಸೆರಿಮೋನಿಯಲ್ ಹೆಡ್ ಆಫ್ ದ ಸ್ಟೇಟ್. ನೆಕ್ಸ್ಟು ಪಾರ್ಲಿಮೆಂಟ್ರಿ ಸಿಸ್ಟಮ್ ಇಲ್ಲೂ ಕೂಡ ಇದೆ. ಸೊ ದ ಪ್ರೈಮ್ ಮಿನಿಸ್ಟರ್ ಇಸ್ ದ ರಿಯಲ್ ಎಕ್ಸಿಕ್ಯೂಟಿವ್ ಹೆಡ್ ಚೂಸನ್ ಬೈ ದ ಪಾರ್ಲಿಮೆಂಟ್, ಆಯಿತಾ? ಸೊ ನೆಕ್ಸ್ಟ್ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಕೂಡ ಇದೆ, ಹೌದಾ? ಇಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂದರೆ ಲೋವರ್ ಹೌಸ್ ಅಂತ ಕರೀತಾರೆ. ನೆಕ್ಸ್ಟು ದ ಹೌಸ್ ಆಫ್ ಕೌನ್ಸಿಲರ್ನ ಅಪ್ಪರ್ ಹೌಸ್ ಅಂತ ಕರೀತಾರೆ. ನಮ್ಮಲ್ಲಿ ಹೇಗೆ ಲೋಕಸಭಾ ರಾಜ್ಯಸಭಾ ಅಂದಿದೆಯಲ್ಲ, ಸೊ ಆ ರೀತಿ ಇಲ್ಲೂ ಕೂಡ ಇದೆ. ನೆಕ್ಸ್ಟು ಎಂಪರರ್ ರೋಲ್ ಕೂಡ ಇದೆ ಇಲ್ಲಿ. ಸೊ ಲಾರ್ಜ್ಲಿ ಸಿಂಬಾಲಿಕ್ಕು, ಲೈಕ್ ಅಪಾಯಿಂಟಿಂಗ್ ದ PM ಆ್ಯಂಡ್ ಡೆಸಿಗ್ನೇಟಿಂಗ್ ಬೈ ಪಾರ್ಲಿಮೆಂಟ್. ಸೊ ಸಾರಿ ಲೈಕ್ ಅಪಾಯಿಂಟಿಂಗ್ ದ PM ಆ್ಯಸ್ ಡೆಸಿಗ್ನೇಟೆಡ್ ಬೈ ದ ಪಾರ್ಲಿಮೆಂಟ್.
ಸೊ 4 ಪಾಯಿಂಟು ಇಷ್ಟು ಗೊತ್ತಿದ್ರೆ ಸಾಕು. ಸೊ ನೆಕ್ಸ್ಟು ಸೈಲೆಂಟ್ ಫೀಚರ್ಸ್ ಆಫ್ ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡೋದಾದರೆ, ದ ಕಾನ್ಸ್ಟಿಟ್ಯೂಷನ್ ಮೊನಾರ್ಕಿ ಅಲ್ಲೂ ಕೂಡ ಇದೆ. ದ ಬ್ರಿಟಿಷ್ ಮೊನಾರ್ಕ್ ಈಸ್ ದ ಫಾರ್ಮರ್ ಹೆಡ್ ಆಫ್ ಅ ಸ್ಟೇಟ್. ನೆಕ್ಸ್ಟು ದ ಎಕ್ಸಿಕ್ಯೂಟಿವ್ ಪವರ್ ಆರ್ ಎಕ್ಸಸೈಸ್ ಬೈ ದ ಎಲೆಕ್ಟೆಡ್ ಲೀಡರ್ ಇನ್ ಹರ್ ನೇಮ್. ನೆಕ್ಸ್ಟು ಪಾರ್ಲಿಮೆಂಟರಿ ಗೌರ್ಮೆಂಟ್ ಬಗ್ಗೆ ಹೇಳೋದಾದರೆ ಅಲ್ಲೂ ಕೂಡ ಇದೆ, ಕಂಪೋಸ್ಡ್ ಆಫ್ ಕ್ವೀನು, ಸೆನೆಟ್ ಮತ್ತು ಹೌಸ್ ಆಫ್ ಕಾಮನ್ಸ್ ಅಂತಿದೆ. ಸೊ ದ ಗವರ್ನರ್ ಜನರಲ್ ರೆಪ್ರೆಸೆಂಟ್ ದ ಕ್ವೀನ್ ಇನ್ ಕೆನಡಾ. ನೆಕ್ಸ್ಟು ಬೈ ಕ್ಯಾಮರಲ್. ಸೊ ಅದಕ್ಕೇ ನೋಡಿರ್ಬೋದು ನೀವು, ಟ್ರಂಪ್ ರೀಸೆಂಟಾಗಿ ಟ್ರೂಡೋನ ಗವರ್ನರ್ ಅಂತ ಕರಿತಾ ಇದ್ದ, ಹೌದಾ? ಸೊ ಗೊತ್ತಿರಬೇಕು, ಅದಕ್ಕೂ ಇದಕ್ಕೂ ಲಿಂಕ್ ಮಾಡ್ಕೊಳ್ಳಿ ಕರೆಂಟ್ ಅಫೇರ್ಸ್ಗೆ. ಯಾಕೆ ಡೊನಾಲ್ಡ್ ಟ್ರಂಪು ಜಸ್ಟಿನ್ ಟ್ರೂಡೋನ ಗವರ್ನರ್ ಅಂತ ಯಾಕೆ ಕರಿತಾ ಇದ್ರು ಅಂತ ಅನ್ನೋದಕ್ಕೆ ಇದೆ, ಆಯಿತಾ? ಸೊ ನೆಕ್ಸ್ಟು ಗವರ್ನರ್ ಬೇರೆ, ಗವರ್ನರ್ ಜನರಲ್ ಬೇರೆ, ಗೊತ್ತಿಲ್ಲ. ಓಕೆ, ನೆಕ್ಸ್ಟು ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಲ್ಲೂ ಕೂಡ ಇದೆ, ಹೌಸ್ ಆಫ್ ಕಾಮನ್ ಮತ್ತು ಸೆನೆಟ್ ಅಂತಿದೆ. ಸೊ ಫೆಡರಲಿಸಮ್ ಬಗ್ಗೆ ಹೇಳಿದ್ರೆ, ಕೆನಡಾ ಈಸ್ ಅ ಫೆಡರೇಷನ್ ವಿತ್ ಅ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್. ಸೊ ಸೇಮ್ ಲೈಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. ಈ ಒಂದು ಫೆಡರಲಿಸಮು ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಇದೆ. ಸೊ ಪ್ರಾವಿನ್ಸಸ್ ಹ್ಯಾವ್ ಆಟೋನಮಿ ಇನ್ ದ ಲೋಕಲ್ ಮ್ಯಾಟರ್ಸ್ ಲೈಕ್ ಎಜುಕೇಷನ್ ಮತ್ತು ಹೆಲ್ತ್ ಕೇರ್. ಸೊ ಇದರಲ್ಲಿ ಪ್ರೊವಿನ್ಷಿಯಲ್ ಗೌರ್ಮೆಂಟ್ ಏನಿರುತ್ತಲ್ಲ, ಸೊ ಅವ್ರಿಗೂ ಕೂಡ ಒಂದಷ್ಟು ಆಟೋನಮಿಗಳು ಕೊಟ್ಟಿದ್ದಾರೆ. ಸೊ ಜುಡಿಷರಿ ಬಗ್ಗೆ ಹೇಳೋದಾದರೆ, ನೆಕ್ಸ್ಟ್ ಪಾಯಿಂಟ್ ಜುಡಿಷರಿ. ನೆಕ್ಸ್ಟು ಫೆಡರಲ್ ಕೋರ್ಟ್ಸ್ ಡೀಲ್ ವಿತ್ ನ್ಯಾಷನಲ್ ಮ್ಯಾಟರ್ಸ್. ಅಲ್ಲೂ ಕೂಡ ಬೇರೆ ಬೇರೆ ಕೋರ್ಟ್ಸ್ಗಳಿದ್ದಾವೆ. ಸೊ ಫೆಡರಲ್ ಕೋರ್ಟ್ ಅಂತಿದೆಯಲ್ಲ, ಇದು ನ್ಯಾಷನಲ್ ಮ್ಯಾಟರ್ಸ್ ಲೈಕ್ ಟ್ಯಾಕ್ಸ್ ಮತ್ತು ಸಿಟಿಸನ್ಶಿಪ್ಪು. ನೆಕ್ಸ್ಟು ಪ್ರೊವಿನ್ಷಿಯಲ್ ಕೋರ್ಟ್ಗಳು ಲೈಕ್ ಸಿವಿಲ್, ಫ್ಯಾಮಿಲಿ, ಲೋಕಲ್ ಇಶ್ಯೂಸ್ ಏನು ಚಿಕ್ಕ ಪುಟ್ಟ ಏನಿರ್ತದಲ್ಲ ಅದನ್ನೆಲ್ಲ ಪ್ರೊವಿನ್ಷಿಯಲ್ ಕೋರ್ಟ್ಗಳು ಹ್ಯಾಂಡಲ್ ಮಾಡ್ತದೆ. ನೆಕ್ಸ್ಟು ಸುಪ್ರೀಂ ಕೋರ್ಟ್ ಆಫ್ ಕೆನಡಾ ಅಂತಿದೆಯಲ್ಲ, ಇದು ಒಂದು ಹೈಯೆಸ್ಟ್ ಕೋರ್ಟ್ ಆಫ್ ದ ಸ್ಟೇಟ್ ಅಂತಲೇ ಹೇಳ್ಬೋದು. ನೋಡಿ, ಸ್ಟೇಟ್ ಅಂತ ಹೇಳಿದ ಮಟ್ಟಿಗೆ ಲೈಕ್ ನಾನು ಒಂದು ಕಂಟ್ರಿನ ಸ್ಟೇಟ್ ಅಂತ ಹೇಳ್ತೀನಿ, ಯಾಕೆಂದರೆ ನೋಡಿರ್ಬೋದು ನೀವೆಲ್ಲ ಸಂವಿಧಾನದಲ್ಲೂ ಎಲ್ಲೂ ಕೂಡ ಒಂದು ದೇಶನ ಒಂದು ಕಂಟ್ರಿ ಅಂತ ಹೇಳಿಲ್ಲ. ಇಲ್ಲಿ ಅಲ್ಲಿ ಎಲ್ಲ ಪ್ರತಿಯೊಂದು ಕೂಡ ಸ್ಟೇಟ್ ಅಂತ ಕರೀತಾರೆ, ಸರಿನಾ? ಓಕೆ, ನೆಕ್ಸ್ಟು ರೈಟ್ಸ್ ಆ್ಯಂಡ್ ಫ್ರೀಡಮ್ ಬಗ್ಗೆ ಹೇಳೋದಾದರೆ, ಸೊ ಅಲ್ಲೂ ಕೂಡ ಚಾರ್ಟರ್ ರೈಟ್ಸ್ ಆ್ಯಂಡ್ ಫ್ರೀಡಮ್ ಇದೆ. ಸೊ ಅಲ್ಲಿ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಸೊ ಅದು ಇದು ಒಂಥರ ಕಂಪೇರ್ ಮಾಡ್ಕೊಳ್ಳಿ. ಸೊ ಅಲ್ಲೂ ಕೂಡ ಈಕ್ವಾಲಿಟಿ, ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ರಿಲಿಜನ್ ಆ್ಯಂಡ್ ಲೀಗಲ್ ರೈಟ್ಸ್. ನೋಡಿ, ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ರೀಸೆಂಟಾಗಿ ಕೆನಡಾದಲ್ಲೂ ಕೂಡ ಚರ್ಚೆ ಆಗಿತ್ತು. ಯಾಕೆ ಅಂತಿದ್ದಾರೆ, ಇಂಡಿಯಾ ಬಗ್ಗೆ ಒಂದಷ್ಟು ಕಮೆಂಟ್ಸ್ಗಳು ಕೊಟ್ಟಿದ್ರು, ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗಿತ್ತು. ಸೊ ನೋಡ್ಕೊಂಡಿರಿ ಅದ್ರ ಬಗ್ಗೆ. ನೆಕ್ಸ್ಟು ಕೆನಡಿಯನ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ 1977 ಪ್ರೊಟೆಕ್ಟ್ ಅಗೇನ್ಸ್ಟ್ ಡಿಸ್ಕ್ರಿಮಿನೇಷನ್, ಅದೊಂದು ರೈಟ್ಸ್ ಆ್ಯಂಡ್ ಫ್ರೀಡಮು. ಸೊ ಇಷ್ಟು ಗೊತ್ತಿದ್ರೆ ಸಾಕು. ಇದ್ರ ಜೊತೆಗೆ ನೀವೇನಾದರೂ ಎಕ್ಸ್ಟ್ರಾ ಕಲಿತೀನಿ ಅಂದರೆ ಇದನ್ನು ಕಲಿತ್ಕೊಳ್ಳಿ. ಒಂದು ಟೇಬಲ್ ಕೊಟ್ಟಿದ್ದೀನಿ, ನೀವು ಮೇಲ್ಗಡೆ ಓದದೇ ಇದ್ರೂ ಪರವಾಗಿಲ್ಲ, ಇದನ್ನಾದರೂ ಓದಿ, ಆಯಿತಾ? ಇದೊಂದೊಂದು ಟೇಬಲ್ ಬರ್ಕೊಳ್ಳಿ. ಕಂಪ್ಲೀಟ್ ಕೆನಡಾ, ಜರ್ಮನ್ ಮತ್ತು ಜಪಾನ್ ಈ ಮೂರೂ ಕಾನ್ಸ್ಟಿಟ್ಯೂಷನ್ನು ಬರೆದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜೊತೆಗೆ ಕಂಪೇರ್ ಮಾಡಿ ಒಂದು ಟೇಬಲ್ ಹಾಕಿದ್ದೀನಿ. ಸೊ ಈಗ ನೋಡೋಣ ಬನ್ನಿ ಒಂದೊಂದು. ಸೊ ಗೌರ್ಮೆಂಟ್, ಫಾರ್ಮ್ ಆಫ್ ಗೌರ್ಮೆಂಟ್ ಹೇಗಿದೆ ಜರ್ಮನಿಲಿ ಅಂತಿದ್ರೆ ಪಾರ್ಲಿಮೆಂಟರಿ ಡೆಮೋಕ್ರಸಿ. ಸೊ ಜಪಾನ್ ಹೇಗಿದೆ ಅಂತಿದ್ರೆ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ಇದೆ. ಸೊ ಕೆನಡಾದಲ್ಲೂ ಕೂಡ ಸೇಮ್ ಮೊನಾರ್ಕಿನೇ ಇರೋದು. ಸೊ ಇಂಡಿಯಾದಲ್ಲಿ ಪಾರ್ಲಿಮೆಂಟರಿ ಡೆಮೋಕ್ರಾಟಿಕ್ ರಿಪಬ್ಲಿಕ್, ಈ ಮೂರನ್ನು ಬರೀಬೇಕು, ಆಯಿತಾ? ಸೊ ಹೆಡ್ ಆಫ್ ಸ್ಟೇಟ್ ಯಾರಪ್ಪ? ಸೊ ನಮ್ಮಲ್ಲೂ ಕೂಡ ಪ್ರೆಸಿಡೆಂಟ್ ಇದ್ದಾರೆ, ಆಯಿತಾ? ಜರ್ಮನಲ್ಲಿ ಕೂಡ ಪ್ರೆಸಿಡೆಂಟ್ ಇದ್ದಾರೆ, ಆಯಿತಾ? ಜಪಾನಲ್ಲಿ ಎಂಪರರ್ ಇರ್ತಾರೆ. ಸೊ ಮೊನಾರ್ಕಿ ಕೆನಡಾದಲ್ಲಿರೋದು ರೆಪ್ರೆಸೆಂಟೆಡ್ ಬೈ ಗವರ್ನರ್ ಜನರಲ್, ಹೆಡ್ ಆಫ್ ಸ್ಟೇಟು, ಆಯಿತಾ? ಸೊ ಹೆಡ್ ಆಫ್ ಗೌರ್ಮೆಂಟ್ ಯಾರಾಗಿರ್ತಾರೆ? ಇಲ್ಲಿ ಚಾನ್ಸಲರ್ ಆಗಿರ್ತಾರೆ, ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ, ಹೌದಾ? ಸೊ ನೆಕ್ಸ್ಟ್ ಜಪಾನಲ್ಲಿ ಯಾರಾಗಿರ್ತಾರೆ? ಜಪಾನ್ಲಿ ಅಲ್ಲೂ ಕೂಡ ಪ್ರೈಮ್ ಮಿನಿಸ್ಟ್ರು, ಕೆನಡಾದಲ್ಲೂ ಕೂಡ ಪ್ರೈಮ್ ಮಿನಿಸ್ಟ್ರು, ಆಯಿತಾ? ನೆಕ್ಸ್ಟು ಲೆಜಿಸ್ಲೇಚರ್ ಟೈಪ್ ಬಗ್ಗೆ ಹೇಳಿದರೆ ಬೈ ಕ್ಯಾಮರಲ್ಲಿದೆ, ಹೌದಾ? ಸೊ ಜಪಾನಲ್ಲೂ ಕೂಡ ಬೈ ಕ್ಯಾಮರಲ್ಲಿದೆ, ಕೆನಡಾದಲ್ಲೂ ಬೈ ಕ್ಯಾಮರಲ್ಲಿದೆ, ಮತ್ತು ನಮ್ಮ ಇಂಡಿಯಾದಲ್ಲೂ ಕೂಡ ಬೈ ಕ್ಯಾಮರಲ್ಲಿದೆ, ಹೌದಾ? ಲೋಕಸಭಾ ಮತ್ತು ರಾಜ್ಯಸಭಾ ಅಂತ. ಓಕೆ, ನೆಕ್ಸ್ಟು ಜುಡಿಷರಿ ಬಗ್ಗೆ ಹೇಳೋದಾದರೆ ಜರ್ಮನಲ್ಲಿ ಇಂಡಿಪೆಂಡೆಂಟ್ ಆಗಿದೆ, ಆಯಿತಾ? ಸೊ ಮೂರಲ್ಲೂ ಕೂಡ ಇಂಡಿಪೆಂಡೆಂಟ್ ಜುಡಿಷರಿ ನೋಡ್ಬೋದು, ಹೌದಾ? ಸೊ ಎಲ್ಲಲ್ಲೂ ಕೂಡ ಇಂಡಿಪೆಂಡೆಂಟ್ ಜುಡಿಷರಿ, ಇಂಡಿಪೆಂಡೆಂಟ್. ಓಕೆ, ನೆಕ್ಸ್ಟ್ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದೆ, ದಟ್ ಇಸ್ ಕಾಲ್ಡ್ ಜುಡಿಷಿಯಲ್ ರಿವ್ಯೂ ಅಂತ, ಅದನ್ನು ಕೂಡ ಮೆನ್ಷನ್ ಮಾಡಿ. ನೆಕ್ಸ್ಟ್ ವೋಟ್ ಆಫ್ ನೋ ಕಾನ್ಫಿಡೆನ್ಸ್. ಸೊ ಒಂದ್ಸತಿ ವೋಟ್ ಆಫ್ ನೋ ಕಾನ್ಫಿಡೆನ್ಸ್ ಅಂತ ಆಗ್ತು ಅಂತಂದರೆ ನಮ್ಮಲ್ಲಿ ಬೇಡ, ಫಸ್ಟ್ ಜರ್ಮನ್ ನೋಡೋಣ. ಸೊ ಜರ್ಮನ್ ಏನಾಗುತ್ತೆ, ವೋಟ್ ಆಫ್ ಕಾನ್ಫಿಡೆನ್ಸ್ ಪುಷ್ ಆಯಿತು ಅಂತಂದರೆ ಅಲ್ಲಿ ಹೊಸ ಚಾನ್ಸಲರ್ನ ಎಲೆಕ್ಟ್ ಮಾಡ್ತಾರೆ, ಆಯಿತಾ? ಇಲ್ಲಿ ಸಿಂಪಲ್ ಮೆಜಾರಿಟಿಯಿಂದ ನೋ ಕಾನ್ಫಿಡೆನ್ಸ್ ಮೋಷನ್ ಪುಷ್ ಆಗುತ್ತಂತೆ. ಕೆನಡಾದಲ್ಲೂ ಕೂಡ ಸಿಂಪಲ್ ಮೆಜಾರಿಟಿ, ಇಂಡಿಯಾದಲ್ಲೂ ಕೂಡ ಸಿಂಪಲ್ ಮೆಜಾರಿಟಿ. ಸೊ ಫೆಡ್ರಲ್ ಮತ್ತು ಯುನಿಟ್ರಿ ಬಗ್ಗೆ ಬರೋದಾದರೆ, ಸೊ ಜರ್ಮನ್ ಬಂದು ಫೆಡ್ರಲ್ ಇದೆ, ಜಪಾನು ಯುನಿಟ್ರಿ, ಕೆನಡಾ ಫೆಡ್ರಲ್ಲು, ಮತ್ತು ನಮ್ಮಲ್ಲಿ ಬೋತ್ ಫೆಡ್ರಲ್ ಮತ್ತು ಯುನಿಟ್ರಿ, ದಟ್ ಇಸ್ ಕಾಲ್ಡ್ ಕ್ವಾಸಿ ಫೆಡ್ರಲ್ ಆ್ಯಸ್ ಪರ್ KC ವೇರ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಕ್ವಾಸಿ ಫೆಡ್ರಲ್, ಹೌದಾ? ಓಕೆ, ಸೆಕ್ಯುಲರಿಸಮ್ ಬಗ್ಗೆ ನೆಕ್ಸ್ಟ್ ಪಾಯಿಂಟ್ ಹೇಳೋದಾದರೆ, ಸೆಕ್ಯುಲರಿಸಮ್ ಇದೆಯಾ? 4 ಕಂಟ್ರಿಲೂ ಕೂಡ ಸೆಕ್ಯುಲರಿಸಮ್ ಇದೆ, ಆಯಿತಾ? ನೋ ಡಿಫ್ರೆನ್ಸ್. ಓಕೆ, ನೆಕ್ಸ್ಟು ರೈಟ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಬಗ್ಗೆ ರೈಟ್ಸ್ ಪ್ರೊಟೆಕ್ಷನ್ ಬಗ್ಗೆ ಹೇಳೋದಾದರೆ ಜಪಾನ್ಲಿದೆ, ಸೊ ಗ್ಯಾರಂಟಿ ಇದೆ. ಸೊ ಇಲ್ಲೂ ಕೂಡ ಗ್ಯಾರಂಟಿ ಇದೆ, ಜಪಾನು ಮತ್ತು ಜರ್ಮನಲ್ಲಿ ಎರಡೂ ಕೂಡ ಗ್ಯಾರಂಟಿ ಇದೆ. ಕೆನಡಾದಲ್ಲಿ ಚಾರ್ಟರ್ ಆಫ್ ರೈಟ್ಸ್ ಅಂತ ಒಂದು
ಏನಿದೆಯಲ್ಲ, ಸೊ ಅದರಿಂದ ಈ ಒಂದು ರೈಟ್ಸ್ಗಳು ಸಿಗ್ತದಂತೆ, ನಮ್ಮಲ್ಲಿ ಫಂಡಮೆಂಟಲ್ ರೈಟ್ಸ್ಗಳಿಂದ ಸಿಗ್ತದೆ. ಆಯಿತಾ? ನೆಕ್ಸ್ಟು ಅಮೆಂಡ್ಮೆಂಟ್ ಬಗ್ಗೆ ಹೇಳೋದಾದರೆ ಜರ್ಮನ್ದು ಸ್ವಲ್ಪ ರಿಜಿಡ್ ಅಂತೆ. ಸೊ ಜಪಾನನ್ನು ಕೇಳಂಗಿಲ್ಲ, ತುಂಬ ರಿಜಿಡ್ ಅಂತೆ. ಸೊ ನೆಕ್ಸ್ಟು ಕೆನಡಾ ಸ್ವಲ್ಪ ಮಾಡರೇಟು, ನಮ್ಮಲ್ಲಿ ಬೋತ್ ರಿಜಿಡ್ ಮತ್ತು ಫ್ಲೆಕ್ಸಿಬಿಲಿಟಿ. ನೆಕ್ಸ್ಟು ಜುಡಿಷಿಯಲ್ ರಿವ್ಯೂ ಬಗ್ಗೆ ಹೇಳೋದಾದರೆ ಜರ್ಮನಲ್ಲಿದೆ, ಜಪಾನಲ್ಲಿ ಸ್ವಲ್ಪ ಲಿಮಿಟೆಡು, ಕೆನಡಾದಲ್ಲಿ ಇದೆ, ನಮ್ಮ ಇಂಡಿಯಾದಲ್ಲೂ ಕೂಡ ಇದೆ. ನೆಕ್ಸ್ಟ್ ಎಮರ್ಜೆನ್ಸಿ ಪ್ರೊವಿಷನ್ಸ್ ಬಗ್ಗೆ ಹೇಳೋದಾದರೆ ಈ ಎಮರ್ಜೆನ್ಸಿ ಪ್ರೊವಿಷನ್ಸು ಈ ಜರ್ಮನ್ ಕಾನ್ಸ್ಟಿಟ್ಯೂಷನಿಂದಲೇ ಬಾರೋ ಮಾಡಲಾಗಿದೆ. ಗೊತ್ತಿರಲಿ, ಜಪಾನ್ಲಿಲ್ಲ, ಏನು ಎಮರ್ಜೆನ್ಸಿ ಪ್ರೊವಿಷನ್ಸು ಜಪಾನ್ಲಿಲ್ಲ, ಕೆನಡಾದಲ್ಲಿದೆ ಮತ್ತು ನಮ್ಮ ಇಂಡಿಯಾದಲ್ಲೂ ಕೂಡ ಇದೆ. ಹೌದಾ? ಸೊ ಇಷ್ಟು ಪಾಯಿಂಟ್ಗಳು ನಿಮಗೆ ಗೊತ್ತಿತ್ತು ಅಂತಂದರೆ ಯಾವುದೇ ಕಂಪ್ಯಾರಿಸನ್ ಕೇಳಲಿ, ಕಂಪ್ಯಾರಿಸನ್ ಬಿಟ್ವೀನ್ UK ಆ್ಯಂಡ್ ಜಪಾನ್ ಆ್ಯಂಡ್ ಕೆನಡಾ, ಅಥವಾ ಜಪಾನ್ ಆ್ಯಂಡ್ ಜರ್ಮನಿ, ಅಥವಾ ಇಂಡಿಯಾ ಆ್ಯಂಡ್ ಕೆನಡಾ ಕೇಳ್ಬೋದು. ಈ ಸತಿ ಇಂಡಿಯಾ ಮತ್ತು ಕೆನಡಾ ಕೇಳ್ಬೋದು ಗುರು, ಹೇಳೋದಕ್ಕಾಗಲ್ಲ. ಇಷ್ಟು ಪಾಯಿಂಟ್ಸ್ಗಳು ನೋಡ್ಕೊಂಡಿತ್ತು ಅಂದರೆ ಆರಾಮಾಗಿ ಬರಿಬೋದು ನೀವು. ಆಯಿತಾ? ಸೊ ದಯವಿಟ್ಟು ಇದೊಂದು ಚಾರ್ಟ್ನ ನೀವು ಮಾಡ್ಕೊಳ್ಳಿ. ಆಯಿತಾ? ಇಷ್ಟು ಪಾಯಿಂಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳೋದಾದರೆ ನೀವು ಏನೇನು ಬರೀಬೇಕು ಅಂತಂದರೆ, ಒಂದು ಅಮೆಂಡ್ಮೆಂಟ್ ಪ್ರೊಸೆಸ್ ಹೇಗಾಗುತ್ತೆ, ರಿಜಿಡಾ ಫ್ಲೆಕ್ಸಿಬಿಲಿಟಿ ಇದೆಯಾ, ಸೆಕ್ಯುಲರಿಸಮ್ ಬಗ್ಗೆ ಬರೀರಿ, ಮತ್ತು ಫಂಡಮೆಂಟಲ್ ರೈಟ್ಸು, ಆಯಿತಾ, ಅವ್ರಿಗೆ ಎಲ್ಲಿಂದ ಸಿಗುತ್ತೆ ರೈಟ್ಸ್ ಆ್ಯಂಡ್ ಪ್ರೊಟೆಕ್ಷನು, ಆಯಿತಾ, ಜುಡಿಷರಿ ಹೇಗಿದೆ, ಆಯಿತಾ, ಸೊ ಗೌರ್ನಮೆಂಟ್ ಹೇಗಿದೆ, ಆಯಿತಾ. ನೆಕ್ಸ್ಟು ಅದಾದಮೇಲೆ ಫಾರ್ಮ್ ಆಫ್ ಗೌರ್ನಮೆಂಟು, ಪಾರ್ಲಿಮೆಂಟರಿ ಡೆಮೋಕ್ರಸಿನ, ಮೊನಾರ್ಕಿನ ಏನೋ ಒಂದು ಬರೀರಿ. ಸೊ ಹೆಡ್ ಆಫ್ ಸ್ಟೇಟ್ ಯಾರು ಇರ್ತಾರೆ. ಸೊ ಇಷ್ಟನ್ನು ಬರೆದ್ರೆ ನೋಡಪ್ಪ ನಿಮಗೆ ಮಾರ್ಕ್ಸು ಪಕ್ಕ ಸಿಗುತ್ತೆ ಅಂತ ನನ್ನ ಒಂದು ಅನಾಲಿಸಿಸ್ ಪ್ರಕಾರ. ಆಯಿತಾ? ಸೊ ಇಷ್ಟೇ. ಆಯಿತಾ? ಇಲ್ಲೇನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ಹಾಕಿ. ಏನಾದರೂ ಒಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಹೇಳಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅದು ಬಿಟ್ಟರೆ ಈ ಒಂದು ಟಾಪಿಕ್ ಮೇಲೆ ಅಷ್ಟು ಒತ್ತು ಕೊಟ್ಟು ಓದುವಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಜರ್ಮನ್ ಕಾನ್ಸ್ಟಿಟ್ಯೂಷನು ಎಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಾನೀಗ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ನಲ್ಲ ಫ್ರಾನ್ಸು, ಸೊ ಅವೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್, ಅದಕ್ಕೆ ನಾನು ಲೆಂತಿಯಾಗಿ ಕೊಟ್ಟಿರೋದು ಅದಕ್ಕೆ. ಆಯಿತಾ? 40 ಮಿನಿಟ್ಸ್ 50 ಮಿನಿಟ್ಸ್ ಕ್ಲಾಸ್ ಮಾಡಿದ್ದೀನಿ, ಅನಾಲಿಸಿಸು ಮಾಡಿದ್ದೀನಿ. ಆಯಿತಾ? PYQ ಎಲ್ಲ ಇಟ್ಕೊಂಡು. ಸೊ ಯಾಕೆಂದರೆ ಆ ಒಂದು ಕಾನ್ಸ್ಟಿಟ್ಯೂಷನ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇನ್ನು ಮಿಕ್ಕಿದೆಯಲ್ಲಿ ಇದೆಯಲ್ಲ, ಇದು ನೆಕ್ಸ್ಟು ಸ್ವಿಟ್ಜರ್ಲ್ಯಾಂಡ್ ಅದೆಲ್ಲ ಬರುತ್ತೆ. ಸೊ ಅದಷ್ಟು ಇಂಪಾರ್ಟೆಂಟ್ ಅಲ್ಲ, ತಿಳ್ಕೊಂಡಿದ್ರೆ ಒಳ್ಳೇದು ಅಷ್ಟೆ. ಸರಿನಾ? ಓಕೆ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಮಾಡಿದ್ರೆ ನಿಮಗೆ ಈ ಕಂಪ್ಯಾರಿಸನ್ ಕ್ಲಾಸು ಮುಗೀತದೆ ಕಂಪ್ಲೀಟಾಗಿ. ಆಯಿತಾ? ನೆಕ್ಸ್ಟ್ ಯಾವುದಿದೆ, ಆಸ್ಟ್ರೇಲಿಯಾ ಮತ್ತು ಸ್ವಿಟ್ಜರ್ಲ್ಯಾಂಡ್, ಇದು ಕೂಡ ತುಂಬ ಈಸಿ ಇದೆ. ಅದಾದಮೇಲೆ ನೆಕ್ಸ್ಟು ನಾವು ಪ್ರಿಯಂಬಲ್ ಹೋಗೋಣ. ಸರಿನಾ? ಸೊ ಪ್ರಿಯಂಬಲ್ ಆದಮೇಲೆ ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, ಆ್ಯಕ್ಚುಯಲ್ ಸಂವಿಧಾನಕ್ಕೆ ನಾವು ಇಳಿತೀವಿ, ಆರ್ಟಿಕಲ್ 1ರಿಂದ 4. ಸೊ ಅಲ್ಲಿವರೆಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.